ಆತ್ಮೀಯ ಕನ್ನಡದ ಬಂಧುಗಳೇ, ಇಂದು ಮೂರನೇ ಶುಕ್ರವಾರ, ಆಷಾಢದ ಮೂರನೇ ಶುಕ್ರವಾರ ನಾಡದೇವತೆ ಜಗನ್ಮಾತೆ ಚಾಮುಂಡೇಶ್ವರಿಯ ಪೂಜಾ ಕಾರ್ಯಕ್ರಮವನ್ನು ನಮ್ಮೆಲ್ಲ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಸದಸ್ಯರುಗಳು ಹಾಗೂ ಕನ್ನಡಾಂಬೆ ರಕ್ಷಣಾ ವೇದಿಕೆಯಿಂದ ಹಾಗೂ ಲಾರಿ ಮಾಲಕರ ಸಂಘದಿಂದ 21ನೇ ವರ್ಷದ ಪೂಜಾ ಕಾರ್ಯಕ್ರಮವನ್ನು ಸರಳವಾಗಿ ಸಂಭ್ರಮದಿಂದ ಆಚರಣೆ ಮಾಡಿದ್ದೇವೆ. ನಿಮ್ಮೆಲ್ಲರ ಪ್ರೋತ್ಸಾಹ, ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ವಿಶ್ವಾಸ, ಮೊದಲನೇದಾಗಿ ನಿಮ್ಮೆಲ್ಲರ ಸ್ವಾಭಿಮಾನದ ಬದುಕಿನ ಬೆಂಬಲ ನಮ್ಮ ಕನ್ನಡ ಪರ ಹೋರಾಟಗಾರರಿಗೆ ಇವತ್ತು ತುಂಬ ಅವಶ್ಯಕತೆ ಆಗಿದೆ. ದಯಮಾಡಿ ನೋಡ್ತಾ ಇದ್ದೀರಿ ಇವತ್ತು ನೀವು ಏನೆಲ್ಲ ಈ ಕನ್ನಡ ನಾಡಲ್ಲಿ ಏನೆಲ್ಲ ನಡೀತಾ ಇದೆ, ಎಷ್ಟು ಅಕ್ರಮಗಳು, ಎಷ್ಟು ದೌರ್ಜನ್ಯಗಳು, ಎಷ್ಟು ಅತ್ಯಾಚಾರಗಳು, ಎಷ್ಟು ಕೊಲೆಗಳು ನಿರಂತರವಾಗಿ ಎಡೆಬಿಡದೆ ನಡೀತಾ ಇದೆ. ಇವೆಲ್ಲ ನಾಂದಿ ಆಡಬೇಕು, ಇವಕ್ಕೆಲ್ಲ ಅಂತ್ಯ ಆಡಬೇಕು ಅಂದರೆ ಮತದಾರ ಬಂಧುಗಳು ಎಚ್ಚೆತ್ಕೋಬೇಕಾಗಿದೆ. ನಾವು ಪೂಜೆ ಮಾಡ್ತಾ ಇರೋದು ನಮ್ಮ ಸ್ವಾರ್ಥ ಬದುಕಿಗಲ್ಲ, ನಮ್ಮ ಕುಟುಂಬಕ್ಕಲ್ಲ, ಈ ನಾಡಿನ ಉಳಿವಿಗಾಗಿ, ನಿಮ್ಮೆಲ್ಲರ ಮಕ್ಕಳ ಭವಿಷ್ಯಕ್ಕಾಗಿ 21ನೇ ವರ್ಷದ ಕಾರ್ಯಕ್ರಮವನ್ನು ನಾಡದೇವತೆ ಜಗನ್ಮಾತೆ ಚಾಮುಂಡೇಶ್ವರಿಯ ಪೂಜೆ ಮಾಡುವುದರ ಮೂಲಕ ಆಚರಣೆ ಮಾಡ್ತಾ ಇದ್ದೇವೆ. ನಾವು ನಾಡದೇವತೆ ಪೂಜೆ ಮಾಡೋ ಉದ್ದೇಶ ಏನು? ನಮ್ಮ ನಾಡಿಗೆ ಸುರಕ್ಷಿತವಾಗಲಿ, ನೆಲ ಜಲ ಭಾಷೆ ಪ್ರಕೃತಿ ಕೆರೆ ಕಟ್ಟೆಗಳು ಸುರಕ್ಷಿತವಾಗಲಿ, ಸಂದರ್ಭ ತಕ್ಕನಾಗಿ ರೈತರಿಗೆ ಮಳೆ ಬೆಳೆ ಆಗಲಿ, ಉತ್ತಮವಾದಂಥ ಜೀವನ ಆಗಲಿ ಅಂತ ನಾವು ಹೋರಾಟ ಮಾಡ್ತಾ ಇದ್ದೇವೆ. ನಮ್ಮ ಹೋರಾಟಕ್ಕೆ ಜನ ಬೆಂಬಲವನ್ನು ನೀಡಬೇಕಾಗಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಜೊತೆ ನೀವು ಕೈಕಟ್ಟಿ ನಿಲ್ಬೇಕಾಗಿದೆ. ಈ ಭ್ರಷ್ಟಾಚಾರವನ್ನು ತೊಲಗಿಸಬೇಕು, ಈ ಅನ್ಯಾಯ ಅಕ್ರಮಗಳನ್ನ ನಿರ್ಮೂಲನೆ ಮಾಡಬೇಕು ಅಂದ್ರೆ ನೀವು ನೀರಿನ ಸ್ವರೂಪದಲ್ಲಿ ಕನ್ನಡ ಪರ ಸಂಘಟನೆಗಳ ಜೊತೆಲಿ ಜನಸಾಗರವೇ ಬರಬೇಕಾಗಿದೆ. ಆ ರೀತಿ ಹೇಳ್ತಾ ನಾನು ಮಾತನ್ನ ಇವತ್ತು ಸಮರ್ಪಿಸ್ತಾ ಇದ್ದೀನಿ. ಜೈ ಕನ್ನಡ, ಜೈ ಕನ್ನಡ ಮಾತೆಗೆ, ಜಗನ್ಮಾತೆ ಚಾಮುಂಡೇಶ್ವರಿಗೆ, ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ, ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ನಮಸ್ಕಾರ, ಧನ್ಯವಾದಗಳು.